ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಒಂದು ಗುಡ್ ನ್ಯೂಸ್ ಅನ್ನ ತಗೊಂಡು ಕರ್ನಾಟಕದ ನೀಟ್ ಸ್ಟೂಡೆಂಟ್ಸ್ಗಳ ಮುಂದೆ ಬಂದಿದ್ದೇನೆ. ಸೊ ಯಾರ್ಯಾರು ಕರ್ನಾಟಕದಲ್ಲಿ ಈ ವರ್ಷ MBBS ಅನ್ನ ಮಾಡಬೇಕು ಅಂತ ಇದ್ದೀರಿ, ಸೊ ಅವರಿಗೆ ಆಲ್ರೆಡಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಓನ್ಲಿ 3,000 ವಿದ್ಯಾರ್ಥಿಗಳು ಮಾತ್ರ ಕ್ವಾಲಿಫೈ ಜಾಸ್ತಿ ಆಗಿದೆ. ಅಂತಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಏನಿದೆ ಅದಕ್ಕೆ ವರ್ಸ್ಟ್ ಕೇಸಲ್ಲಿ 10ರಿಂದ 12 ಮಾರ್ಕ್ಸು, ಸೊ ಕೆಲವೊಂದಷ್ಟು ಕೇಸಲ್ಲಿ 5ರಿಂದ 6 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಆಗಬಹುದು ಅಂತ ಹೇಳಿದ್ದೆ. ಸೊ ಇವತ್ತಿನ ಒಂದು ಗುಡ್ ನ್ಯೂಸ್ ಪ್ರಕಾರ ರಿಮೆಂಬರ್, ಅಷ್ಟೊಂದು ಜಾಸ್ತಿ ಆಗುವಂಥ ಚಾನ್ಸಸ್ಸು ಕೂಡ ಕಡಿಮೆ ಇದೆ. ಯಾಕಂತಂದ್ರೆ ಸೊ ನಂಬರ್ ಆಫ್ ಸೀಟ್ಸ್ ಇನ್ ಕರ್ನಾಟಕ ಇಟ್ ಈಸ್ ಇನ್ಕ್ರೀಸ್ಡ್. ಅದಕ್ಕೆ ನಾನೇನು 10ರಿಂದ 12 ಹೇಳಿದ್ದೆ. ಸೊ ನಾರ್ಮಲಿ 550 ಎಬೋವ್ ಸ್ಟೂಡೆಂಟ್ಸ್ಗಳಿಗೆ 10ರಿಂದ 12 ಅಂತ ಹೇಳಿದ್ದೆ. ಅದು ಒಂದು 7ರಿಂದ 8ಕ್ಕೆ ಡಿಕ್ರೀಸ್ ಆಗ್ಬೋದು ನಂಬರ್ ಆಫ್ ಮಾರ್ಕ್ಸ್ ಅನ್ನು ಆ್ಯಡ್ ಮಾಡುವಂಥದ್ದು. ಇನ್ನು ಪ್ರೈವೇಟ್ ಕ್ಯಾಟಗರಿ ಇರಬಹುದು ಅಥವಾ 550ಕ್ಕಿಂತ ಅಥವಾ 500ಕ್ಕಿಂತ ಕಡಿಮೆ ಸ್ಕೋರ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಒಂದು 5 to 6 ಅಂತ ಹೇಳಿದ್ರೆ ಒಂದು 3ರಿಂದ 4 ಮಾರ್ಕ್ಸ್ಗಳು ಜಾಸ್ತಿ ಆಗ್ಬೋದು ಕಟ್ ಆಫ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ. ಅದಕ್ಕೆ ರೀಸನ್ ಏನಂತಂದ್ರೆ ಕರ್ನಾಟಕದಲ್ಲಿ ಟೋಟಲ್ ಆಗಿ 525 ಸೀಟ್ಗಳು ಇನ್ಕ್ರೀಸ್ ಆಗಿರುವಂಥದ್ದು. ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಇಯರ್ ಕೂಡ ನಿಮಗೆ ಗೊತ್ತಿದೆ, ಅದಕ್ಕೂ ಒಂದು 2021ಇಂದ 22ಗೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗಿತ್ತು. ಸೊ ಅದೇ ರೀತಿ ಕಟ್ ಆಫ್ ಏನಿತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇನ್ಕ್ರೀಸ್ ಆಗಿರಲಿಲ್ಲ. ಈ ವರ್ಷನೂ ಕೂಡ ಸೇಮ್ ಸಿನಾರಿಯೋ ನನಗೆ ಕಾಣಿಸ್ತಾ ಇದೆ. 525 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಕರ್ನಾಟಕಕ್ಕೆ ಇನ್ಕ್ರೀಸ್ ಆಗಿದೆ ಅನ್ನೋದು ಬಿಟ್ಟರೆ, ಸೊ ಕರ್ನಾಟಕದ 85% ಸ್ಟೇಟ್ ಕೋಟಾ ವಿದ್ಯಾರ್ಥಿಗಳಿಗೆ ಅಥವಾ ನಾರ್ಮಲ್ ಫೀಸನ್ನು ಪೇ ಮಾಡ್ತೀನಿ ಅನ್ನೋ ಒಬ್ಬ ವಿದ್ಯಾರ್ಥಿಗೆ ಇದು ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. 525 ಅನ್ನೋದು ದೊಡ್ಡ ನಂಬರ್, ನೋ ಡೌಟ್ ಇನ್ ಇಟ್. ಆದರೆ ಇದರ ಅಷ್ಟು ಪ್ರಯೋಜನ ನಮಗೆ ಸಿಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಅಪ್ರೂವ್ ಆಗಿದೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದು 150 ಸೀಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ನಾನು MBBS ಮಾಡೇ ತೀರಬೇಕು, ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಬೇಕು, ಯಾಕಂದರೆ 1,50,000 ಅಫೋರ್ಡ್ ಮಾಡುವಂತಹ ಪರಿಸ್ಥಿತಿ ನನ್ನ ಅಪ್ಪ ಅಮ್ಮನಿಗೆ ಇಲ್ಲ ಅನ್ನೋರಿಗೆ ಒಂದು ಖುಷಿಯ ವಿಚಾರ, ಚಿತ್ರದುರ್ಗ ಆ್ಯಡ್ ಆಗಿದೆ. ಬಟ್ ಇದು ಹೊಸ ಕಾಲೇಜ್ ಆಗಿರೋದ್ರಿಂದ ಅಲ್ಲಿಯ ಫೆಸಿಲಿಟಿ ಏನಿದೆ, ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಟೀಚಿಂಗ್ ಸ್ಟಾಫ್ ಏನಿದೆ, ಪ್ರಾಕ್ಟಿಕಲ್ಸ್ ಹೇಗೆ ಮಾಡಿಸ್ತಾರೆ, ಇದು ಎಲ್ಲದರ ಬಗ್ಗೆ ನಾವು ನೋಡಬೇಕಾಗ್ತದೆ. ಆದರೆ ಒಬ್ಬ ಬಡ ವಿದ್ಯಾರ್ಥಿಗೆ 60,000 ಅಷ್ಟೇ ಕೊಡೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಚಿತ್ರದುರ್ಗದಲ್ಲಿ ಸೇರ್ಕೊಳ್ಬಹುದು, ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಸೊ ಇದು ಒಂದು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿರೋದಕ್ಕೆ ಸೊ ನೀವು 5 ವರ್ಷ ಮುಗಿದು ಬರೋರೊಳಗೆ ಇದಕ್ಕೊಂದು ವ್ಯಾಲ್ಯೂ ಬಂದಿರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಬಂದಿರ್ತದೆ. ಡೋಂಟ್ ವರಿ ಅಬೌಟ್ ದಟ್. ಸೊ ಚಿತ್ರದುರ್ಗದಲ್ಲಿ 150, ಮಧುಸೂದನ್ದಲ್ಲಿ 50 ಸೀಟುಗಳು ಜಾಸ್ತಿ ಆಗಿದೆ. ಹಾಗೆ ನೋಡಿದ್ರೆ 50 ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 100 ಅಂತ ಹೇಳಿ ಮೊದಲು ಅನೌನ್ಸ್ ಮಾಡಿದ್ರು. ಆದರೆ NMC ಕಡೆಯಿಂದ ಓನ್ಲಿ 50 ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ನಾನು ಈಗ ಜಸ್ಟ್ NMC ವೆಬ್ಸೈಟ್ನಲ್ಲಿ ಚೆಕ್ ಮಾಡಿರುವಂಥದ್ದು, ನ್ಯಾಷನಲ್ ಮೆಡಿಕಲ್ ಕಮಿಷನ್. ಸೊ 50 ಸೀಟ್ಗಳನ್ನ ಮಾತ್ರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣಂತೆ. ಇನ್ನು ಚಾಮುಂಡೇಶ್ವರಿಯಲ್ಲಿ 150 ಸೀಟ್, ಇದು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಇದರಲ್ಲಿ ಡೆಫಿನೆಟ್ಲಿ ಒಂದಷ್ಟು ಗೌರ್ಮೆಂಟ್ ಇನ್ ಪ್ರೈವೇಟ್ ಅಂದರೆ 1.5 ಲ್ಯಾಕ್ ಕ್ಯಾಟಗರಿಯಲ್ಲೂ ಬರೋದ್ರಿಂದ ಇದು ಡೆಫಿನೆಟ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜು 150 ಸೀಟ್ಗಳು ಜಾಸ್ತಿ ಆಗಿದೆ. ಇನ್ನು BR ಅಂಬೇಡ್ಕರ್ ಅಲ್ಲಿ 50 ಸೀಟ್ಗಳು ಜಾಸ್ತಿ ಆಗಿದೆ. ಸೊ BR ಅಂಬೇಡ್ಕರ್ ಅಲ್ಲಿ 50 ಸೀಟ್ಗಳು ಜಾಸ್ತಿ ಆಗಿದೆ, ಗೊತ್ತಿರಲಿ. ಸೊ ಈ 50 ಇದನ್ನ ನಾನು ಹೇಳಿದ್ದು. ಈಗ ಚಿತ್ರದುರ್ಗದಲ್ಲಿ 150 ಇದು ಪ್ಯೂರ್ ಗೌರ್ಮೆಂಟ್. ಮಸೂದನಲ್ಲಿ 50 ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವರ್ಷ ಅಲ್ಲೇ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ನೋಡೋಣಂತೆ. ಚಾಮುಂಡೇಶ್ವರಿ 150. ಸೊ ಆ 150ರಲ್ಲಿ ಎಷ್ಟು 10 ಲ್ಯಾಕ್ ಸೀಟ್ಗಳು, ಎಷ್ಟು 1.5 ಲ್ಯಾಕ್ ಸೀಟ್ಗಳು ಅನ್ನೋದು ಸೀಟ್ ಮೆಟ್ರಿಕ್ಸ್ KE ಅವರು ಕೊಟ್ಟಾಗ ಮಾತ್ರ ನಮಗೆ ಗೊತ್ತಾಗ್ತದೆ. BR ಅಂಬೇಡ್ಕರ್ ಕೂಡ 50 ಜಾಸ್ತಿ ಆಗಿದೆ. ಸೊ ಈ 50ಅಲ್ಲಿ ಈ 50 ಕೂಡ ಪ್ರೈವೇಟಿಗೆ ಹೋಗಿದೆಯಾ ಅಂದ್ರೆ 10 ಲ್ಯಾಕ್ ಸೀಟ್ಗೆ ಕನ್ವರ್ಟ್ ಆಗಿದೆಯಾ, ಅಥವಾ ಈ 50ರಲ್ಲಿ ಎಷ್ಟು ಸೀಟ್ಗಳು 1.5ಗೆ ಬಂದಿದೆ, ಇದು ಇನ್ಮೇಲೆ ನಮಗೆ ಕರ್ನಾಟಕದ KEA ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ವೇಟ್ ಮಾಡಬೇಕು. ಆದರೆ ಟೋಟಲ್ ಆಗಿ ನಾವು ಹೇಳಿದರೆ 525 ಸೀಟ್ಗಳು ಜಾಸ್ತಿ ಆಗಿದೆ ಅನ್ನೋ ಒಂದು ಖುಷಿಯನ್ನು ನಾವು ಪಡಬಹುದು. ಇನ್ನು ಎನೆಪೋಯ 100 ಜಾಸ್ತಿ ಆಗಿರೋದು ಇದು ಒಂದು ರೀತಿ ಕೈಗೆಟುಕದ ದ್ರಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎನಪೋಯ ಈಸ್ ಅ ಡೀಮ್ಡ್ ಮೆಡಿಕಲ್ ಕಾಲೇಜ್. ಇದರಲ್ಲಿ ಇದರಲ್ಲಿ ಟೋಟಲ್ ಮೊದಲು 150 ಇತ್ತು, ಈಗ 250 ಮಾಡಿದ್ದಾರೆ. 150 ಇದ್ದಾಗ ಎನೆಪೋಯದವರು ಗೌರ್ಮೆಂಟಿಗೆ ಅಂತೇಳಿ 1.5 ಲ್ಯಾಕ್ ಕ್ಯಾಟಗರಿಯಲ್ಲಿ ಕೊಡ್ತಿದ್ದಂತಹ ಸೀಟು ಕೇವಲ 11, ಗೊತ್ತಿರಲಿ, ಕೇವಲ 11 ಸೀಟ್ಗಳನ್ನು ಮಾತ್ರ ಅವರು ಕೊಟ್ಟಿರುವಂಥದ್ದು. ಎಲ್ಲಿ 150 ಇತ್ತು ಟೋಟಲ್, ಮೊದಲು 150 ಇದ್ದಂತಹ ಸಮಯದಲ್ಲಿ ಅವರು ಕೊಡ್ತಿದ್ದಂತಹ ಸೀಟು 11. ಈಗ 100 ಜಾಸ್ತಿ ಆಗಿದೆ, ಅಂದರೆ ಟೋಟಲ್ ಆಗಿ ಇದು 250 ಆಗಿದೆ.
250 ಆಗಿರೋದಕ್ಕೆ ಇನ್ನೊಂದು 10 ಸೀಟ್ ಸೇರಿದ್ರು ಕೂಡ, ಅದು 9 ಸೀಟ್ ಸೇರಿದ್ರು ಕೂಡ ಒಂದು 20 ನಾವು ಗೌರ್ಮೆಂಟಿಗೆ ಎಕ್ಸ್ಪೆಕ್ಟ್ ಮಾಡಬಹುದೇನೋ ಅಂತ ನನಗನ್ನಿಸ್ತದೆ. ಬಟ್ 100 ಜಾಸ್ತಿ ಆಗಿದೆ ಅಂತ ಹೇಳಿ ಎಲ್ಲರೂ ಖುಷಿ ಪಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎನೆಪೋಯದಲ್ಲಿ ಮೋರ್ ದೆನ್ 18 lakh rupees ಫೀಸ್ ಇದೆ ಡೀಮ್ಡ್ ಯೂನಿವರ್ಸಿಟಿ ಆಲ್ ಇಂಡಿಯಾ ಲೆವೆಲ್ ಕೋಟಾದಲ್ಲಿ. ಸೊ ಅದನ್ನು ಅಫೋರ್ಡ್ ಮಾಡೋರಿಗೆ ಡೆಫಿನೆಟ್ಲಿ ಖುಷಿಯ ವಿಚಾರ, ಬಟ್ ಸ್ವಲ್ಪ ಬಡವರಿಗೆ ಇದು ಖುಷಿಯ ವಿಚಾರ ಅಲ್ಲ. ಬಟ್ ಅದರಲ್ಲೂ ಕೂಡ ಒಂದು 10 ಸೀಟ್ ಆದರೂ ಅಟ್ಲೀಸ್ಟ್ ಈ ಕಡೆ ಬಂದರೆ ಅದರಲ್ಲಿ ಸ್ವಲ್ಪ ಹೆಲ್ಪ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದಾದಮೇಲೆ ESI ಗುಲ್ಬರ್ಗದಲ್ಲಿ 25 ಸೀಟ್ಗಳು ಆ್ಯಡ್ ಆಗಿದೆ. ಸೊ ಇದು ಕೂಡ ಅಷ್ಟೇ. ಈ ESI ಗುಲ್ಬರ್ಗದಲ್ಲಿ ಗೊತ್ತಿರಲಿ ಕಡಿಮೆ ಸೀಟ್ಗಳಿದೆ ಕರ್ನಾಟಕದ ಸ್ಟೇಟ್ ಕೋಟಾ ಅಂಡರ್. ಸೊ ESI ಕೋಟಾ ಅಂಡರ್ ಬಂದ್ಬಿಡ್ತದೆ, ಇದು ಆಲ್ ಇಂಡಿಯಾ ಕೋಟಾ ಅಂಡರ್ ಇದು ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತದೆ. ಸೊ ಈ 25 ಸೀಟಲ್ಲಿ ಆಲ್ ಇಂಡಿಯಾ ಕೋಟಾಕ್ಕೆ ಎಷ್ಟು ಹೋಗ್ತದೆ, ಸ್ಟೇಟ್ ಕೋಟಾಗೆ ಎಷ್ಟು ಬರ್ತದೆ ಅನ್ನೋದು ಇನ್ಮೇಲೆ ಗೊತ್ತಾಗಬೇಕು. ಇನ್ಮೇಲೆ KE ಅವರು ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಬಟ್ ಅಲ್ಲಿಯವರೆಗೆ ನಾವು ಖುಷಿ ಪಡಬಹುದು. ಅಟ್ಲೀಸ್ಟ್ ಈ ಒಂದು 150 ಏನಿದೆ ಇದು ನಮ್ಮದೇ, ಹೌದಾ? ಈ ಒಂದು 150 ನಮ್ಮದೇ, ಇದು ನಮ್ಮದೇ. ಸೊ ಚಾಮುಂಡೇಶ್ವರಿ ಕೂಡ ನಮ್ಮದೇನೆ, BR ಅಂಬೇಡ್ಕರ್ ನಮ್ಮದೇನೆ. ಬಟ್ ಎನೋಪೋಯ ಸ್ಟೇಟ್ ಕೋಟಾದಲ್ಲಿ ಬರೋದಿಲ್ಲ. ಈ 25ದಲ್ಲಿ ಎಷ್ಟು ಸ್ಟೇಟ್ ಕೋಟಾದಲ್ಲಿ ಬರ್ತದೆ ಅನ್ನೋದು ಗೊತ್ತಿರಬೇಕು, ಅಂದರೆ ಗೊತ್ತು ಮಾಡ್ಕೋಬೇಕಷ್ಟೇ. ಸೊ ಟೋಟಲ್ ಆಗಿ 225 ಸೀಟ್ಗಳು ಜಾಸ್ತಿ ಆಗಿದೆ. ಸೊ ಡೆಫಿನೇಟ್ ಆಗಿ ಇದು ಖುಷಿಯ ವಿಚಾರನೆ. ಯಾಕಂದರೆ 10 ಸೀಟ್ ಜಾಸ್ತಿ ಆದರೂ ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಇದರ ಒಂದು ಹೆಲ್ಪ್ ಪ್ರಯೋಜನ ಆಗ್ತದೆ ಅಂತಂದಮೇಲೆ ಸೊ ಟೋಟಲ್ ಕಟ್ ಆಫ್ ಮಾರ್ಕ್ಸ್ ಅಂತ ನೋಡಿದಾಗ ಡೆಫಿನೇಟ್ ಆಗಿ ಈ ವರ್ಷನೂ ಕೂಡ ನಾವು 10ರಿಂದ 12 ಮಾರ್ಕ್ಸ್ ಅಂತ ನಾನು ಏನು ಹೇಳಿದೆ ಅದೊಂದು 3-4 ಮಾರ್ಕ್ಸ್ ಡಿಕ್ರೀಸ್ ಮಾಡಿಕೊಂಡ್ರೂ ಕೂಡ ಬರಬಹುದೇನೋ ಅನ್ನೋದು ನನ್ನ ಒಂದು 99% ಆಸೆ ಅಷ್ಟೇ. ಸೊ ನಿಮಗೆಲ್ಲರಿಗೂ ಕೂಡ ಸೀಟ್ ಸಿಗೋ ಹಾಗೆ ಆಗಲಿ. ಸೊ ಇದು 525 ಸೀಟ್ ಇನ್ಕ್ರೀಸ್ ಆಗಿರುವಂಥ ನ್ಯೂಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.